ಅದ್ರ ಜೊತೆಗೆ ಏಲಕ್ಕಿ, ಲವಂಗ, ಚಕ್ಕೆ ಸೇರಿಕೊಂಡಾಗ ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಉಷಾ ಶೆಟ್ಟಿ, ಕನ್ನಿಕರ್ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮಾವಿನಕಾಯಿಯಿಂದ ಮಾವಿನ ಜಾಮೂನ್ ಯಾವ ರೀತಿ ಮಾಡ್ಬೋದು ನೋಡೋಣ ಬನ್ನಿ. ಈಗ ತುಂಬ ಮಾವಿನಕಾಯಿ ಸಿಗ್ತಾ ಇದೆ. ಮಾವಿನಕಾಯಿ ಎಲ್ಲ ಈಗ ಹಣ್ಣಿನ ಸೀಸನ್ನು, ಆದರೆ ಈ ಗೋಮೂತಿ ಮಾವಿನಕಾಯಿ ಕೊನೆಗೆ ಸಿಗ್ತಾ ಇದೆ. ಎಲ್ಲ ಮಾವಿನಕಾಯಿ ಬಂದು ಹೋದ್ಮೇಲೆ ಈ ಮಾವಿನಕಾಯಿ ಸಿಗುತ್ತೆ. ಈ ಮಾವಿನಕಾಯಿ ಜಾಮ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಮಾವಿನಕಾಯಿ ಜಾಮ್ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮಾವಿನಕಾಯಿ, ಇದು ತೋತಾಪುರಿ ಮಾವಿನಕಾಯಿ ಇದ್ರೆ ಒಳ್ಳೆಯದು, ಯಾಕಂದ್ರೆ ಹುಳಿ ಇರಲ್ಲ. ತುಂಬಾ ಹುಳಿ ಇದ್ರೆ ಸಕ್ಕರೆನೂ ತುಂಬಾ ಬೇಕಾಗುತ್ತೆ. ಸ್ವಲ್ಪ ಸಕ್ಕರೆ, ಏಲಕ್ಕಿ ಪುಡಿ, ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ. ಮಾಡುವ ವಿಧಾನ: ಈ ಮಾವಿನಕಾಯಿಗಳನ್ನ ನಾವು ಚೆನ್ನಾಗಿ ತೊಳ್ಕೊಂಡಿದ್ದಿದೆ, ಒರೆಸ್ಕೊಂಡಿದ್ದಿದೆ. ಇನ್ನು ಇದರ ಮೇಲಿನ ಸಿಪ್ಪೆನ ತಕ್ಕೊಳ್ಬೇಕು. ಪೀಲರ್ನಿಂದ ನೀಟಾಗಿ ಇದರ ಮೇಲ್ಗಡೆಯ ಸಿಪ್ಪೆನ ತಕ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಮಾವಿನಕಾಯಿ ಮೇಲಿನ ಸಿಪ್ಪೆ ಎಲ್ಲ ತಕ್ಕೊಂಡಿದ್ದಾಯ್ತು. ಇದೇ ರೀತಿಯಾಗಿ ಎಲ್ಲ ಮಾವಿನಕಾಯಿದು ಸಿಪ್ಪೆನ ತಕ್ಕೊಳ್ಬೇಕು. ಈಗ ಎಲ್ಲ ಮಾವಿನಕಾಯಿ ಸಿಪ್ಪೆ ತೆಗೆದಾಯ್ತು. ಈ ಸಿಪ್ಪೆಗಳನ್ನೆಲ್ಲ ಎತ್ತಿಟ್ಟು ಮಾವಿನಕಾಯಿಗಳನ್ನ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕತ್ತರಿಸ್ಕೊಳ್ಬೇಕು. ಇದನ್ನ ಒಂದು ಗಾಜಿನ ಬೌಲ್ಗೆ ಹಾಕಬೇಕು. ವಾಟೆಗೆ ಹತ್ತಿರೋ ಮಾವಿನಕಾಯಿ ಕ್ಲೀನಾಗಿ ತಕ್ಕೊಳ್ಬೇಕು. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಅರ್ಧ ಲೋಟ ನೀರು ಹಾಕೋಣ. ಪೀಸ್ ಮಾಡ್ಕೊಂಡಿರೋ ಮಾವಿನಕಾಯಿಗಳನ್ನ ಬೇಯಿಸ್ಲಿಕ್ಕೆ ಹಾಕಬೇಕು. ವಿಸಲ್ ಬಂತು. ಇನ್ನು ವಿಸಲ್ ಬಂದ ಮೇಲೆ ಇದನ್ನು ಉರಿನ ಚಿಕ್ಕದು ಮಾಡಿಕೊಂಡು ಇನ್ನೊಂದು 2-3 ನಿಮಿಷ ಇಡಬೇಕು. ಈಗ 2 ವಿಸಲ್ ಆಯಿತು. ಇನ್ನು ಗ್ಯಾಸ್ ಆಫ್ ಮಾಡಿ ಉಗಿ ಹೋಗೋವರೆಗೂ ಬಿಡೋಣ. ಮಾವಿನಕಾಯಿ ಚೆನ್ನಾಗಿ ಬೆಂದಿದ್ದಿದೆ. ಇದು ತುಂಬ ಬಿಸಿ ಇದೆ. ಇದು ಆರಿದ ಮೇಲೆ ಇದನ್ನು ಮಿಕ್ಸರ್ನಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿರೋ ಈ ಪೇಸ್ಟನ್ನು ಈಗ ಈ ಬೌಲಿಗೆ ಹಾಕ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ತಿದ್ದೀನಿ. ಮಾವಿನಕಾಯಿ ಬೇಯಿಸ್ಕೊಂಡಿರೋ ಪಲ್ಪ್ ರೆಡಿ ಆಗಿದ್ದಿದೆ. ಇದು ಸಾಧಾರಣವಾಗಿ ಈ ಬೌಲ್ನಿಂದ 4 ಬೌಲ್ ಪೇಸ್ಟ್ ಇದೆ. ಇದನ್ನು ನಾನು ಕಾವಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಡದೆ ಕೈ ಆಡಿಸ್ತಾ ಹೋಗಬೇಕು. ಚೆನ್ನಾಗಿ ಕುದಿ ಬರಬೇಕು. ಈಗ ಇದಕ್ಕೆ ಒಂದು 2-3 ತುಂಡು ದಾಲ್ಚಿನ್ನಿ, ಒಂದು 4-5 ಲವಂಗಗಳನ್ನು ಹಾಕಿ ಮಿಕ್ಸ್ ಮಾಡಬೇಕು. ಈ ಒಂದು ತೋತಾಪುರಿ ಮಾವಿನ ಹಣ್ಣಿಗೆ ಒಂಥರ ಚೆನ್ನಾಗಿರೋ ಸ್ಮೆಲ್ ಇರುತ್ತೆ. ಅದ್ರ ಜೊತೆಗೆ ಏಲಕ್ಕಿ, ಲವಂಗ, ಚಕ್ಕೆ ಸೇರಿಕೊಂಡಾಗ ಇನ್ನೂ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇನ್ನೂ ಒಂದು 15 ನಿಮಿಷ ಇದೇ ರೀತಿ ತಿರುತ್ತಾ ಇರಬೇಕು. ಈಗ 15-20 ನಿಮಿಷ ಆಯಿತು. ಇದು ಚೆನ್ನಾಗಿ ಕುದೀತಾ ಇದೆ, ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ. ಇನ್ನು ಇದಕ್ಕೆ ಇದು 4 ಕಪ್ ಪಲ್ಪ್ ಇದೆ. 3 ಕಪ್ಪು ಸಕ್ಕರೆನ ಹಾಕಿ ಕೈ ಆಡಿಸ್ಬೇಕು. ಇದು ನೋಡಿ ಯಾವ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರ್ತಾ ಇದೆ. ಆದರೆ ಇನ್ನೂ ನೀರಾಗಿದೆ. ಪೂರ್ತಿ ಗಟ್ಟಿಯಾಗಿ ಜಾಮಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು.
ಮಾವಿನ ಹಣ್ಣು ತುಂಬ ಹುಳಿಯಾಗಿದ್ದಾಗ ಅದಕ್ಕೆ 1 ಕಪ್ಪಿಗೆ 1 ಕಪ್ಪು ಸಕ್ಕರೆ ಬೇಕಾಗುತ್ತೆ. ಆದರೆ ಈ ತೋತಾಪುರಿ ಮಾವಿನ ಹಣ್ಣು ತುಂಬ ಹುಳಿ ಇರೋದಿಲ್ಲ, ಅದಕ್ಕೆ ನಾವು ಸ್ವಲ್ಪ ಸಕ್ಕರೆನ ಕಡಿಮೆ ಹಾಕ್ಕೋಬೋದು. 1 ಕಪ್ಪಿಗೆ 3/4 ಕಪ್ಪು ಸಕ್ಕರೆನ ಹಾಕ್ಕೋಬೋದು. 20 ನಿಮಿಷ ಆಯಿತು. ಈಗ ಚೆನ್ನಾಗಿ ಕುದೀತಾ ಇದೆ. ಕಂಪ್ಲೀಟಾಗಿ ಬಾಯ್ಲ್ ಆಗಿ ಟ್ರಾನ್ಸ್ಪರೆಂಟ್ ಬಣ್ಣಕ್ಕೆ ಬಂದಿದ್ದಿದೆ. ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು, ತುಂಬ ಹಾಕಬಾರ್ದು, ಯಾವುದೇ ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದಾಗ ಆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಕೈ ಆಡಿಸ್ಬೇಕು. ಅದರ ಜೊತೆಗೆ ಪುಡಿ ಮಾಡಿ ಇಟ್ಕೊಂಡಿರೋವಂಥ ಏಲಕ್ಕಿನೂ ಸಹಿತ ಹಾಕಬೇಕು. ಇದು ಈ ರೀತಿಯಾಗಿ ಗಟ್ಟಿಯಾಗಿದ್ದಿದೆ. ಬೇಕು ಅಂತಂದರೆ ನಾವಿದಕ್ಕೆ ಚಿಟಿಕೆ ಹಳದಿ ಬಣ್ಣನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಜಾಮ್ ರೆಡಿ ಆಯಿತು. ಜಾಮ್ ರೆಡಿ ಆಗಿದೆಯಾ ಅಂತ ಟೆಸ್ಟ್ ಮಾಡಬೇಕಾದ್ರೆ ಇದನ್ನು ಒಂದು ಸ್ಪೂನ್ನಿಂದ ತಟ್ಟೆಗೆ ಹಾಕಿ ಈ ರೀತಿಯಾಗಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಜಾಮ್ ರೆಡಿ ಆದಾಗೆ. ಗ್ಯಾಸ್ ಆಫ್ ಮಾಡಿ ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಬಾಟ್ಲಿಗೆ ತುಂಬಿಡಬೇಕು. ಬಾಟ್ಲಿನ ಮೊದಲು ಕ್ಲೀನಾಗಿ ತೊಳ್ಕೊಂಡು ಸ್ಟೆರಿಲೈಸ್ ಮಾಡಿ ಇಟ್ಕೋಬೇಕು. ಯಾವುದೇ ಒಂದು ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಈ ಬಿಸಿಯಾಗಿರುವಾಗಲೇ ಬಾಟ್ಲಿಯಲ್ಲಿ ತುಂಬಿ ಇಡಬೇಕು. ಎರಡು kg ಮಾವಿನಕಾಯಿ ಅಂದರೆ ಸಾಧಾರಣವಾಗಿ 4 ಮಾವಿನಕಾಯಿಗೆ ಇಷ್ಟೊಂದು ಜಾಮ್ ರೆಡಿಯಾಗಿದ್ದಿದೆ. ಇದು ತಾನಾಗೆ ತಣ್ಣಗಾಗಬೇಕು. ಆವಾಗ ಇದನ್ನು ಲಿಡ್ ಮುಚ್ಚಿ ಎತ್ತಿಡ್ಬೋದು. ಜಾಮನ್ನು ಹಾಗೆಯೇ ಹೊರಗಿಟ್ಟರೆ 1 ತಿಂಗಳವರೆಗೆ ಚೆನ್ನಾಗಿರುತ್ತೆ. ಅದೇ ಫ್ರಿಜ್ನಲ್ಲಿಟ್ಟರೆ 6 ತಿಂಗಳವರೆಗೆ ಇದನ್ನು ಉಪಯೋಗಿಸ್ಕೋಬೋದು. ತುಂಬ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ಮಾಡ್ಬೋದಾದ ಈ ಜಾಮನ್ನು ನೀವು ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿನ್ನೋಂಥ ಈ ಜಾಮು ತುಂಬ ಸುಲಭವಾಗಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.